ಕರುನಾಡು ಟಿವಿ ಮಾಧ್ಯಮದಲ್ಲಿ ಕೆಲಸ ಮಾಡಲು ಬಯಸುವ ಉತ್ಸಾಹಿ ಯುವಕ ಯುವತಿಯರಿಗೆ ಇಲ್ಲಿದೆ ಸುವರ್ಣಾವಕಾಶ. ಯಾವುದೇ ವಿಷಯದಲ್ಲಿ ಪದವಿ, ಸ್ಪಷ್ಟ ಕನ್ನಡ ಮಾತನಾಡಲು, ಓದಲು ಮತ್ತು ಬರೆಯಲು ಬರಬೇಕು. ಈ ಎಲ್ಲ ಅರ್ಹತೆ ನಿಮ್ಮಲ್ಲಿದೆಯೇ? ಹಾಗಿದ್ದರೆ ಈ ಕೆಳಕಂಡ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿ. ನೇರ ಸಂದರ್ಶನದಲ್ಲಿ ಪಾಲ್ಗೊಳ್ಳಿ. ನಿರೂಪಕರು, ನಿರೂಪಕಿಯರು, ಕ್ಯಾಮರಾಮ್ಯಾನ್, ಕಾರ್ಯಕ್ರಮ ನಿರ್ಮಾಪಕರು, ಜಾಹೀರಾತು ಪ್ರತಿನಿಧಿಗಳು, ಗ್ರಾಫಿಕ್ ಡಿಸೈನರ್ಸ್ಗಳು, ವಾಹನ ಚಾಲಕರು, ರಾಜ್ಯದ ಎಲ್ಲಾ ಜಿಲ್ಲೆಯ ತಾಲೂಕು ಮಟ್ಟದ ವರದಿಗಾರರು. ನಿಮ್ಮ ರೆಸ್ಯೂಮ್ ಅನ್ನು ಈ ಕೆಳಕಂಡ ವಾಟ್ಸ್ಆಪ್ ನಂಬರ್ಗೆ ಅಥವಾ ಇಮೇಲ್ ಅಡ್ರೆಸ್ಗೆ ಕಳುಹಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಕರೆ ಮತ್ತು ವಾಟ್ಸ್ಆಪ್ ನಂಬರ್ 9844478481. ಮತ್ತೊಮ್ಮೆ 9844478481. ಇಮೇಲ್ ವಿಳಾಸ md07karunadutv@gmail.com. ವಿಳಾಸ ಕರುನಾಡು ಟಿವಿ, 325E CVS ಪ್ಲಾಜಾ, ನಾಯಂಡಹಳ್ಳಿ ಬಸ್ ನಿಲ್ದಾಣ, ನಾಯಂಡಹಳ್ಳಿ ಮೆಟ್ರೋ ನಿಲ್ದಾಣ ಹತ್ತಿರ, ಮೈಸೂರು ರಸ್ತೆ, ಪಂತರಪಾಳ್ಯ, ಬೆಂಗಳೂರು. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ. ಹೌದು, ರಾಜ್ಯ ಬಿಜೆಪಿ ವತಿಯಿಂದ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಇಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕರೆಯನ್ವಯ ಪ್ರತಿಭಟನೆ ನಡೆಯಿತು. ವಿಪಕ್ಷ ನಾಯಕ ಆರ್ ಅಶೋಕ್, ಉಪನಾಯಕ ಅರವಿಂದ್ ಬೆಲ್ಲದ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಉಪಸ್ಥಿತರಿದ್ದರು. ಭ್ರಷ್ಟ ಸಿಎಂ ಸಿದ್ದರಾಮಯ್ಯನವರಿಗೆ ಧಿಕ್ಕಾರ ಎಂದು ಕೂಗಲಾಯಿತು. ವರದಿ ಆಶಾ, ಕರುನಾಡು ಟಿವಿ, ಬೆಂಗಳೂರು. ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಜೇಬಿನಲ್ಲಿ ಇಟ್ಕೊಂಡು ಓಡಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಸಮಾಜವಾದ ಅಂತ ಹೇಳಿ ಮಜಾವಾದ ಮಾಡ್ತಾ 14 ಸೈಟ್ ಅನ್ನ ಕೊಳ್ಳೆ ಹೊಡೆದ ಸಿದ್ದರಾಮಯ್ಯ ಅವರೇ ಕೊಡಲೇಬೇಕು, ಕೊಡಲೇಬೇಕು. ಗೋವಿಂದ ಕಾರಜೋಳ ಅವರು ಮಾತಾಡ್ತಾರೆ. ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು, ಆರ್ ಅಶೋಕ್ ಆಗ್ರಹ. ಹೌದು, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ವತಿಯಿಂದ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. ಸಿದ್ದರಾಮಯ್ಯನವರೇ, ನಿಮ್ಮ ಪರವಾಗಿ ರಾಜ್ಯದ ಜನ ಬಿಡಿ, ನಿಮ್ಮದೇ ಪಕ್ಷ ನಾಯಕರು ಇಲ್ಲ, ಕ್ಯಾಬಿನೆಟ್ ಸಭೆ ಮಾಡಲು ಈ ಸರ್ಕಾರ ಅರ್ಹತೆ ಕಳೆದುಕೊಂಡಿದೆ. ಹೀಗಾಗಿ ರಾಜೀನಾಮೆ ಕೊಡಿ, ಅದೊಂದೇ ನಿಮ್ಮ ಮುಂದಿರುವ ಆಯ್ಕೆ. ನೀವು ಜನ ಬೆಂಬಲ ಕಳೆದುಕೊಂಡಿದ್ದೀರಿ ಎಂದಿದ್ದಾರೆ. ವರದಿ ಸಾಕಿಬ್ ಖಾನ್, ಕರುನಾಡು ಟಿವಿ, ಬೆಂಗಳೂರು. ರಾಜೀನಾಮೆ ಕೊಟ್ಟು ಯಾಕೆ ನೀವು ಹೇಳಿದ್ರಿ, ಯಡಿಯೂರಪ್ಪನವರ ವಿಚಾರ ಬಂದಾಗ, ಜನಾರ್ದನ್ ರೆಡ್ಡಿ ವಿಚಾರ ಬಂದಾಗ, ಬೇರೆ ಬೇರೆ ವಿಚಾರಗಳು ಬಂದಾಗ, ಈಶ್ವರಪ್ಪನವರ ವಿಚಾರ ಬಂದಾಗ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಹೇಳಿದ್ರಲ್ಲ, ಇದೇ ಮಾತನ್ನ ಕೇಳ್ತಾರೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ನೀವು ಮತ್ತೊಂದು ಹೇಳಿದಿರ, ನನ್ನ ಹಿಂದೆ MLAಗಳಿದ್ದಾರೆ, MLCಗಳಿದ್ದಾರೆ, ಲೋಕಸಭಾ ಸದಸ್ಯರಿದ್ದಾರೆ, ಒತ್ತಿ ನಮ್ DCM ಕೂಡ ಇದ್ದಾರೆ. ಇವೆಲ್ಲ ದಾಖಲೆಗಳು ಯಾರು ಕೊಟ್ಟರು ಅಂತ ಆಮೇಲೆ ಸರ್ಚ್ ಮಾಡಿ ಯಾರು ಈ ದಾಖಲೆಗಳು, ಸರ್ಕಾರಿ ದಾಖಲೆಗಳು ಸಡನ್ ಕಟಾಕಟ್ ರಾಹುಲ್ ಗಾಂಧಿ ಹೇಳ್ತಾರಲ್ಲ, ಕಟಾಕಟ್ ಅಂತ ಹೇಳಿ ದಾಖಲೆಗಳೆಲ್ಲ ಹೆಂಗ್ ಸಿಕ್ತು ವಿರೋಧ ಪಕ್ಷಕ್ಕೆ? ನಾವು ಅಪ್ಲೈ ಮಾಡಿದ್ರೆ 6 ತಿಂಗಳು ಒಂದು ವರ್ಷ ಕೊಡಲ್ಲ. 6 ತಿಂಗಳು ಬಿಜೆಪಿ ಪ್ರತಿಭಟನೆಗಿಂತ ಕಾನೂನು ಮಹತ್ವ ಹೆಚ್ಚು, ಗೃಹ ಸಚಿವ ಪರಮೇಶ್ವರ್. ಹೌದು, ಬಿಜೆಪಿ ಪ್ರತಿಭಟನೆಗಿಂತಲೂ ಕಾನೂನಿಗೆ ಈ ದೇಶದಲ್ಲಿ ಹೆಚ್ಚು ಮಹತ್ವ ಇದೆ. ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ವಿಪಕ್ಷವಾಗಿ ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಇದ್ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡುವುದಿಲ್ಲ. ಮುಂದೆ ಏನು ಮಾಡಬೇಕೆಂದು ಸಿಎಂ ಜೊತೆಯೂ ಚರ್ಚೆ ಮಾಡುತ್ತೇವೆ. ಯಾವುದಕ್ಕೆ ಉತ್ತರ ಕೊಡಬೇಕೋ ಕೊಡುತ್ತೇವೆ. ಸಂಪುಟದಲ್ಲಿ ರಾಜ್ಯಪಾಲರ ನಡವಳಿಕೆ ಬಗ್ಗೆ ಚರ್ಚೆ ಮಾಡುತ್ತೇವೆ ಎಂದು ಇಂದು ನಗರದಲ್ಲಿ ಗೃಹ ಸಚಿವ ಪರಮೇಶ್ವರ್ ತಿಳಿಸಿದರು. ವರದಿ ಪ್ರಿಯಾಂಕಾ, ಕರುನಾಡು ಟಿವಿ, ಬೆಂಗಳೂರು. ಬಿಜೆಪಿ ಗಾಂಧಿ ಪ್ರತಿಭಟನೆ ರಾಜೀನಾಮೆಗೆ ಸ್ವಾಭಾವಿಕವಾಗಿ ಅವರು ವಿರೋಧ ಪಕ್ಷವಾಗಿ ಮಾಡೋದನ್ನ ಮಾಡಿದ್ದಾರೆ. ನಾವು ಕಾನೂನಾತ್ಮಕವಾಗಿ ನಾವೇನ್ ಮಾಡಬೇಕು ಅದನ್ನ ನಾವು ಮಾಡ್ತೀವಿ. ಈಗ
ಕಾನೂನು ಹೆಚ್ಚ ಅಥವಾ ಅವರ ಅಭಿಪ್ರಾಯಗಳು ಹೆಚ್ಚ? ಭಾರತೀಯ ಜನತಾ ಪಾರ್ಟಿಯ ಅಭಿಪ್ರಾಯಗಳು ಹೆಚ್ಚಾಗೋದಿಲ್ಲ. ಕಾನೂನು ಈ ದೇಶದಲ್ಲಿ ಕಾನೂನು ಹೆಚ್ಚಾಗ್ತದೆ ವಿನಃ ನಮ್ಮ ಅಭಿಪ್ರಾಯಗಳು ಹೆಚ್ಚಾಗೋದು. ಈಗ ಮುಖ್ಯಮಂತ್ರಿಗಳಾಗಿ ಅಧಿಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಕಾನೂನಿಗೆ ಬೆಲೆ ಕೊಡುವ ವ್ಯಕ್ತಿ ಎಂದ ಕೇಂದ್ರ ಸಚಿವ ವಿ ಸೋಮಣ್ಣ. ಹೌದು, ಸಿಎಂ ಸಿದ್ದರಾಮಯ್ಯ ಕಾನೂನಿಗೆ ಬೆಲೆ ಕೊಡುವ ವ್ಯಕ್ತಿ. ಹಾಗಾಗಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುತ್ತಾರೆಂಬ ನಂಬಿಕೆ ಇದೆ ಎಂದು ಕೇಂದ್ರದ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಧಾರವಾಡದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾನೂನಿಗಿಂತ ಯಾರೂ ದೊಡ್ಡವರಲ್ಲ, ಕಾನೂನಿನ ಮುಂದೆ ನಾವೆಲ್ಲರೂ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿದ್ದ ಸಂವಿಧಾನವನ್ನು ಪಾಲನೆ ಮಾಡಬೇಕು ಎಂದರು. ವರದಿ ಮಹೇಶ್ ಕುಮಾರ್, ಕರುನಾಡು ಟಿವಿ, ಧಾರವಾಡ. ಒಂದು ದೊಡ್ಡ ಸಂದೇಶವನ್ನು ಕಾನೂನನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಲೆ ಬಾಗಬೇಕಾದ್ದು ನಮ್ಮ ಕರ್ತವ್ಯ. ತಲೆ ಬಾಗ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವರು ನಾನು ಕೂಡ ಹತ್ತಿರದಲ್ಲಿ ನೋಡಿದ್ದೇನೆ. ಅವ್ರ ಜೊತೆಯಲ್ಲಿ ಸಚಿವನಾಗೂ ಕೂಡ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅವರ ಜೊತೆಯಲ್ಲಿ ಸಾಕಷ್ಟು ಒಡನಾಟವನ್ನು ಬಲ್ಲವನಾಗಿದ್ದೀನಿ. ಅವ್ರ ವಿರುದ್ಧವಾಗಿ ಚುನಾವಣೆಗೂ ಕೂಡ ಮೊನ್ನೆ 23ರಲ್ಲಿ ನಿಂತಿದ್ದೇನೆ. ಈಗೆಲ್ಲ ಇರುವಾಗ ಇವರು ಯಾರೇನು ಹೇಳಿದ್ರು ಕೂಡ ಸಿದ್ದರಾಮಯ್ಯನವರು ನನಗೆ ತಿಳಿದ ಮಟ್ಟಿಗೆ ಕಾನೂನಿಗೆ ತುಂಬ ಗೌರವಿಸ್ತಾರೆ. ಪದೇ ಪದೇ ಅವ್ರು ಹೇಳ್ತಾ ಇರ್ತಾರೆ, ನಾನು ತೆರೆದ ಪುಸ್ತಕ ಅಂತ. ಆ ತೆರೆದ ಪುಸ್ತಕದಲ್ಲೂ ಕೂಡ ಎಲ್ಲ ಒಂದಷ್ಟು ತಪ್ಪುಗಳಾಗಿದೆ ಅನ್ನೋದನ್ನು ಇವತ್ತು ನ್ಯಾಯಾಲಯ ತೋರಿಸಿದೆ. ಅಲ್ಲಿವರೆಗೂ ತಾವು ಎಲ್ಲಿವರೆಗೂ ಅದು ತಪ್ಪು ಅನ್ನೋದು ಗೊತ್ತಾಗಿದೆ. ರಾಜ್ಯದ ಮುಖ್ಯಸ್ಥರಾಗಿ ತಾವು ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದು ಎನ್ಕ್ವೈರಿ ಆಗಿ ಕ್ಲೀನ್ ಚಿಟ್ ಬಂದ ಮೇಲೆ ನೀವೇ ಮುಖ್ಯಮಂತ್ರಿ ಆಗಿ, ಅದು ನಿಮಗೆ ಮತ್ತು ನಿಮ್ಮ ಪಕ್ಷಕ್ಕೆ ಸೇರಿದ ವಿಚಾರ. ನನಗನ್ಸದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಏನು ಇವತ್ತಿನ ಪರಿಸ್ಥಿತಿ ಇದೆ ಅದಕ್ಕೆ ಗೌರವಿಸಿ ಕಾನೂನಿಗೆ ಬೆಲೆ ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಖಂಡಿತ 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 ಅವಶ್ಯಕತೆ ಮಂಡುತನ. ಒಂದು ನಿಮಿಷ, ಅದು ಸಿದ್ದರಾಮಯ್ಯನವ್ರ ಮಾತಲ್ಲ, ಬೇರೆ ಬೇರೆಯವ್ರ ಮಾತಿರ್ಬೋದು. ಸಿದ್ದರಾಮಯ್ಯನವ್ರು ಆ ರೀತಿ ನಡ್ಕೊಳ್ಳೋರು ಅಂತ ನನ್ನ ವೈಯಕ್ತಿಕವಾಗಿ ನನಗೆ ಅವ್ರನ್ನ ನೋಡಿರೋದ್ರಿಂದ ಕೆಲವಾರು ವರ್ಷಗಳ ಕಾಲ ಹಿಂದೆ ಅವ್ರಾಗಿ ನಡ್ಕೋತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ಪರಿಸ್ಥಿತಿ ಅವ್ರಿಗೆ ಆಗೋದು ಬೇಡ ಅಂತ ನನ್ನ ಭಾವನೆ. ಇತಿಹಾಸದಲ್ಲಿ ಉಳ್ಕೊಳ್ಳಿ. ಇಂಥ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಹಿಂದೆ ಆಗಿರ್ತಕ್ಕಂಥ ಬಹುತೇಕ ಘಟಾನುಘಟಿ ನಾಯಕರುಗಳು ಕೂಗು ಬಂದಾಗ ಅದಕ್ಕೆ ರಾಜೀನಾಮೆಯನ್ನು ಕೊಟ್ಟು ಮತ್ತೆ ಅದನ್ನು ಕ್ಲೀನ್ ಆದಮೇಲೆ ಮತ್ತೆ ಬರ್ತಕ್ಕಂಥ ಅನೇಕ ಉದಾಹರಣೆಗಳು ನಾವು ನೋಡಿದ್ದೇವೆ. ಅವೆಲ್ಲವನ್ನು ಕೂಡ ಇವಾಗ ನಾನು ಹೇಳ್ಕೊಳಕ್ಕೆ ಹೋಗೋದ್ರ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು 100ಕ್ಕೆ 100 ಏನಿವತ್ತು ಬೆಳಗ್ಗೆ ನಿನ್ನೆ ಆಗಿರ್ತಕ್ಕಂಥ ಉಚ್ಚ ನ್ಯಾಯಾಲಯದು, ಇವತ್ತಾಗಿರ್ತಕ್ಕಂಥ ಜನಪ್ರತಿನಿಧಿಗಳ ಒಂದು ಕೋರ್ಟ್ನಿಂದ ಆಗಿರ್ತಕ್ಕಂಥ ಆದೇಶವನ್ನು ತಲೆಬಾಗ್ತಾರೆ. ಅದ್ರ ತಕ್ಕಂತೆ ನಡ್ಕೊಂಡು ರಾಜೀನಾಮೆಯನ್ನು ಕೊಡ್ತಾರೆ ಅನ್ನೋದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ತಂದೆ ಬಣ್ಣನೂ ಇಲ್ಲ ಗುರು, ನಮ್ದೆಲ್ಲ ಹೈ ಕ್ಲಾಸ್ ಆಗಿದೆ, ನಡೀತದೆ. ಒಂದು ಮನೇಲಿ ತುಂಬ ಜನ ಬುದ್ಧಿವಂತರಿದ್ದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇರ್ತದೆ, ಸಹಜ. ಅದನ್ನು ನಮ್ಮ ಪಕ್ಷದ ನೇತಾರರು ಸರ್ ಮಾಡ್ತಾರೆ. ಅದು ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಯಾರು ಸದ್ ಮಾಡ್ತಾರೋ ಅವ್ರಿಗೆ ಕೇಳಬೇಕು. ಥ್ಯಾಂಕ್ ಯು. ಬಿಜೆಪಿಯ ಪ್ರತಿಭಟನೆ ಕುರಿತು ಮಾತನಾಡಲು ನಿರಾಕರಿಸಿದ ಸಿಎಂ ಸಿದ್ದರಾಮಯ್ಯ. ಹೌದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿ ಜೆಡಿಎಸ್ ನಾಯಕರು ನಡೆಸುತ್ತಿರುವ ಪ್ರತಿಭಟನೆ ಕುರಿತು ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಲು ಸಿಎಂ ನಿರಾಕರಿಸಿದರು. ಅಗತ್ಯವಿದ್ದಾಗ ನಾನು ನಿಮಗೆ ಕರೆ ಮಾಡುತ್ತೇನೆ, ನಂತರ ಮಾತನಾಡುತ್ತೇನೆ ಎಂದು ಹೇಳಿದರು. ಮೂಡಾ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪದ ಹಿನ್ನೆಲೆ ಸಿಎಂ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ನಾಯಕರು ಬೆಂಗಳೂರಿನ ವಿಧಾನಸೌಧದ ಆವರಣದಲ್ಲಿ ಇಂದು ಪ್ರತಿಭಟನೆ ನಡೆಸಿದರು. ವರದಿ ಕಾರ್ತಿಕ್, ಕರುನಾಡು ಟಿವಿ, ಬೆಂಗಳೂರು. $500 ಕೋಟಿ ಅಕ್ರಮ ಕಾಮಗಾರಿ ಬಗ್ಗೆ ಬಿಬಿಎಂಪಿ ಮುಖ್ಯ ಆಯುಕ್ತರ ಸ್ಪಷ್ಟನೆ. ಹೌದು, ಶಾಸಕ ಮುನಿರತ್ನ ಅವರ ವಿರುದ್ಧ ಆರ್ಆರ್ ನಗರ ಕ್ಷೇತ್ರದಲ್ಲಿ $500 ಕೋಟಿ ರೂಪಾಯಿ ಅಕ್ರಮ ಕಾಮಗಾರಿ ಹಾಗೂ ಜಾಸ್ತಿ ಹಣ ರಿಲೀಸ್ ಆಗಿರುವ ಬಗ್ಗೆ ದೂರು ದಾಖಲಾಗಿದೆ. ಈ ವಿಚಾರದ ಬಗ್ಗೆ ನಗರದಲ್ಲಿ ಬಿಬಿಎಂಪಿ ಮುಖ್ಯ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿಕೆ ನೀಡಿದ್ದಾರೆ. 2020 ರಿಂದ 2022 ಅವಧಿಯ 2 ವರ್ಷಗಳಲ್ಲಿ ಜಾಸ್ತಿ ಹಣ ರಿಲೀಸ್ ಆಗಿರೋದಾಗಿ ವರದಿಗಳು ಬಂದಿವೆ. ಹೀಗಾಗಿ ತನಿಖೆ ಮಾಡಿ ರಿಪೋರ್ಟ್ ಅನ್ನು ಕೊಡ್ತಾರೆ, ಅದರ ಮೇಲೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಹೇಳಿದರು. ವರದಿ ತೌಸಿಫ್ ಖಾನ್, ಕರುನಾಡು ಟಿವಿ, ಬೆಂಗಳೂರು. ತಾವು ತಮ್ಮ ಮಾಧ್ಯಮದಲ್ಲಿ ಕವರ್ ಮಾಡ್ತಕ್ಕಂಥ ವಿಚಾರಗಳಲ್ಲಿ
ಒಂದು ಸ್ಪೆಸಿಫಿಕ್ ಪೀರಿಯಡ್ನಲ್ಲಿ ಅರೌಂಡ್ 2 ವರ್ಷ ಪೀರಿಯಡ್ನಲ್ಲಿ ಜಾಸ್ತಿ ಹಣ ರಿಲೀಸ್ ಆಗಿದೆ. ಇದು ಒಂದು ನಮ್ಮ ಸಿನಿಮಾಲಿ ಇರುತ್ತೆ ಅಥವಾ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಯಾರಿಗೆ ಪವರ್ ಇರುತ್ತೆ ಅದು ಮೀರಿ ಬೇರೆ ಯಾರೊಬ್ಬರು ಅಧಿಕಾರ ಚಲಾಯಿಸಿ ಈ ಥರ ಜಾಸ್ತಿ ಹಣ ಹೋಗಿದೆ ಅಂತ ಏನು ಹೇಳಿತ್ತು, ಆ ಪ್ರಕಾರ ಚೆಕ್ ಮಾಡಲಿಕ್ಕೆ ನಾವು ಒಂದು ಸಮಿತಿ ರಚನೆ ಮಾಡಿದ್ದೀವಿ. ಅದರಲ್ಲಿ 2 ವಿಚಾರಗಳು ಇರುತ್ತವೆ. ನಂಬರ್ 1, ಈ ಥರ ಫೈನಾನ್ಷಿಯಲ್ ಆಗಿ ರಿಲೀಸ್ ಮಾಡುವಾಗ ಹೆಚ್ಚು ಕಡಿಮೆ ಆಗಿ ಏನಾದರೂ ಪ್ರಾಥಮಿಕತೆ ನೀಡಿ, ಅಲ್ಲಿ ನಮ್ಮದು ಪ್ರಾಥಮಿಕತೆ ನೀಡಬೇಕಾದ್ರೆ ಒಂದು ಕ್ರಮ ಇದೆ, ಒಂದು ಕಮಿಷನರಿಂದ ಅಥವಾ ಯಾವೊಂದು ಅಪ್ರೂವಲಿಂದ ಆಗಬೇಕು. ಆ ಬರೆಯುವಾಗ ಕೂಡ ಏನು ಕರೆಕ್ಟಾಗಿ ಯಾವ ಕಾರಣದಿಂದ ಆಗಿದೆ ಇತ್ಯಾದಿ ಇದ್ದರೆ ಆ ಕ್ರಮ ಪ್ರಕಾರನೇ ಆಗಿದೆ ಅಥವಾ ಇಲ್ಲ, ಅಥವಾ ನಿಯಮ ಬಾಹಿರವಾಗಿ ಆದ್ಯತೆ ನೀಡಿ ರಿಲೀಸ್ ಆಗಿದೆ ಹಣ ಅಥವಾ ಇಲ್ಲ, ಅದು ಒಂದು ಫೈನಾನ್ಷಿಯಲ್ ವಿಚಾರ. 2ನೇದಾಗಿ ಈ ಕೆಲಸಗಳು ಏನಿದೆ ಅದು ಈಗಾಗಲೇ ಸುಮಾರು ತನಿಖೆಯಲ್ಲಿ ಎಲ್ಲ BBMPಯಲ್ಲಿ ಇರ್ತಕ್ಕಂಥ ಕೆಲಸಗಳು ತನಿಖೆಯಲ್ಲಿ ಇವೆ. ಸೊ ಇದನ್ನು ಕೂಡ ತನಿಖೆಯಲ್ಲಿ ಇದ್ದೇ ಇರುತ್ತದೆ, ಬಿಕಾಸ್ ಆ ಪೀರಿಯಡ್ನಲ್ಲಿ ಕವರ್ ಆಗೋಗುತ್ತದೆ. ಆದರೆ ಈ ರಿಲೀಸ್ಗೆ ಮತ್ತು ಕಳಪೆ ಕಾಮಗಾರಿಗೆ ಏನಾದರೂ ಸಂಬಂಧ ಇದೆಯೋ ಇಲ್ವೋ ಅಂತ. ಫಸ್ಟು ಏನಾದರೂ ರಿಲೀಸ್ ಮಾಡುವಾಗ ಕಾನೂನು ಬಾಹಿರವಾಗಿ ಕೆಲವು ಕೆಲಸ ಕಾಮಗಾರಿಗಳಿಗೆ ಬೇಗ ಆದ್ಯತೆ ನೀಡಿ ನಾವು ಮಾಡಿದ್ದೀವಾ, ನಿಯಮ ಬಾಹಿರವಾಗಿ ಮಾಡಿದ್ದೀವಾ ಒಂದು, ಅದಕ್ಕೆ ಫೈನಾನ್ಷಿಯಲ್ನಲ್ಲಿ ಯಾರು ರೆಸ್ಪಾನ್ಸಿಬಲ್. ಈ ಎಲ್ಲ ಕೆಲಸಕ್ಕೆ ಯಾಕೆ ಮಾಡ್ಲಿಕ್ಕೆ ಹೋದಾಗ ಏನಾದರೂ ಅಲ್ಲಿ ಕಳಪೆ ಕಾಮಗಾರಿಗಳಿಗೆ ರಿಲೀಸ್ ಆಗಿದೆಯೋ ಅಥವಾ ಇಲ್ಲ ಈ ಚೆಕ್ ಮಾಡಲಿಕ್ಕೆ ಒಂದು ನಮ್ಮ ಆಫೀಸರ್ಸ್ 3 ಆಫೀಸರ್ಸ್ IAS ಆಫೀಸರ್ಸ್ ಆ್ಯಂಡ್ 2 ಇಂಜಿನಿಯರ್ಸ್ಗೆ ಅಲ್ಲಿ ಹಾಕಿದ್ದಾರೆ. ಅವ್ರದ್ದು ರಿಪೋರ್ಟ್ ಏನು ಕೊಡ್ತಾರೆ ಆ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ. ಅಂದರೆ ಬಿಲ್ ನಕಲಿ ಬಿಲ್ ಅಥವಾ ಏನೋ ಒತ್ತಡ ಇದೆ ಸರ್, ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಿರೋ ಆರೋಪ ಕೂಡ ಕೇಳಿ ಬರ್ತಾ ಇತ್ತು. ಮೈಸೂರಿನಲ್ಲಿ ಕೊನೆಗೂ ಬೋನಿಗೆ ಬಿದ್ದ ಚಿರತೆ, ನಿಟ್ಟುಸಿರು ಬಿಟ್ಟ ಗ್ರಾಮಸ್ಥರು. ಹೌದು, ಕಳೆದ 16 ತಿಂಗಳಿನಿಂದ ಮೈಸೂರಿನ ಹೆಗ್ಗಡದೇವನಕೋಟೆ ಪಟ್ಟಣ ಸೇರಿದಂತೆ ಅಕ್ಕಪಕ್ಕದ ಗ್ರಾಮಸ್ಥರಿಗೆ ಉಪಟಳ ನೀಡುತ್ತಿದ್ದ ಚಿರತೆ ಕೊನೆಗೂ ಸೆರೆಯಾಗಿದ್ದು ಜನರು ನಿಟ್ಟುಸಿರು ಬಿಡುವಂತಾಗಿದೆ. ಇಲ್ಲಿನ ಹೌಸಿಂಗ್ ಬೋರ್ಡ್ ಕಾಲೋನಿ ಸಮೀಪದ ರೈತ ಗುಂಡುಮಲ್ಲು ಅವರು ಜಮೀನಿನಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ಬೋನು ಇರಿಸಿದ್ದರು. ಆಹಾರ ಅರಸಿ ಬಂದ ಚಿರತೆ ಬೋನಿನಲ್ಲಿ ಬಂದಿಯಾಗಿದೆ. ಪಟ್ಟಣದ ಆಸುಪಾಸಿನ ಗ್ರಾಮಗಳಾದ ಹೊಸತೊರವಳ್ಳಿ, ಬೆಳಗನಹಳ್ಳಿ, ಶಾಂತಿಪುರ ಗ್ರಾಮಗಳಲ್ಲಿ ಈ ಚಿರತೆ ಭಯಪಡಿಸಿತ್ತು. ವರದಿ ರಾಜೀವ್, ಕರ್ನಾಡು ಟಿವಿ, HD ಕೋಟೆ. ಒಂದು ಸಿಗಾಕತ್ತು ಇನ್ನೊಂದು ಇಟ್ಕೊಳ್ಳೋದು. ಯಪ್ಪ ನೋಡಿದ್ರೆ ನೆನ್ನೆ ನಾವು ಅಲ್ಲಿ ನೋಡ್ದು ಆಯ್ತು. ಮೂರು ವರ್ಷದ ಕಂದಮ್ಮನ ಮೇಲೆ ಹರಿದ ಕಾರು. ಹೌದು, ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದ 3 ವರ್ಷದ ಬಾಲಕನ ಮೇಲೆ ಕಾರು ಹರಿದ ಘಟನೆ ರಾಜಸ್ಥಾನದ ಜೈಪುರದ ಸೀತಾಬರಿ ಎಂಬಲ್ಲಿ ನಡೆದಿದೆ. ಈ ದೃಶ್ಯಾವಳಿಗಳು ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಬಾಲಕ ರಸ್ತೆ ಮಧ್ಯೆ ಹೋಗಿದ್ದಾನೆ. ಈ ವೇಳೆ ಕಾರು ಚಾಲಕ ಬಾಲಕನ ಮೇಲೆ ಕಾರು ಹತ್ತಿಸಿದ್ದಾನೆ. ತಕ್ಷಣ ನೆರೆಹೊರೆಯವರು ಮಗುವನ್ನು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ನಂತರ ಪೊಲೀಸರು ಕಾರು ಚಾಲಕನನ್ನು ಬಂಧಿಸಿದ್ದಾರೆ. ವರದಿ ರೋಹಿತ್ ಶರ್ಮಾ, ನ್ಯೂಸ್ ಬ್ಯೂರೋ, ಕರ್ನಾಡು ಟಿವಿ, ಜೈಪುರ್. ಕೊಲೆಗೂ ಮುನ್ನ ಮಹಾಲಕ್ಷ್ಮಿಯೊಂದಿಗೆ ಜಗಳವಾಡಿದ್ದ ಮುಕ್ತಿರಂಜನ್ ರಾಯ್. ಹೌದು, ಬೆಂಗಳೂರಿನ ಮಹಾಲಕ್ಷ್ಮಿಯ ಭೀಕರ ಹತ್ಯೆ ಪ್ರಕರಣ ಆರೋಪಿ ಮುಕ್ತಿರಂಜನ್ ರಾಯ್ ದೇಹ ನೇಣು ಬಿಗಿದುಕೊಂಡ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇದೀಗ ಈ ಪ್ರಕರಣಕ್ಕೆ ಪೊಲೀಸರಿಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸೆಪ್ಟೆಂಬರ್ 2ರಂದು ವಾರದ ರಜೆಯಲ್ಲಿದ್ದ ಮಹಾಲಕ್ಷ್ಮಿ ಮನೆಗೆ ಮುಕ್ತಿರಂಜನ್ ರಾಯ್ ಭೇಟಿ ನೀಡಿದ್ದ. ಅಲ್ಲಿ ಆಕೆ ತನ್ನನ್ನು ಮದುವೆಯಾಗುವಂತೆ ಪೀಡಿಸುತ್ತಿದ್ದ ವಿಚಾರವಾಗಿ ಆಕೆಯೊಂದಿಗೆ ಜಗಳವಾಡಿದ ನಂತರ ಕ್ರೂರವಾಗಿ ಕೊಲೆ ಮಾಡಿ ಅಂದೇ ಒರಿಸ್ಸಾಗೆ ತೆರಳಿದ್ದಾನೆ ಎಂದು ಪೊಲೀಸರು ಶಂಕಿಸಿದ್ದಾರೆ. ವರದಿ ಪ್ರಿಯಾಂಕಾ, ಕರ್ನಾಡು ಟಿವಿ, ಬೆಂಗಳೂರು. ಇಲ್ಲಿಯವರೆಗೆ ವರದಿ ನೀಡಿದ್ದು ನಾನು ಕವಿತಾ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.